ಹಾಯ್ ಹಲೋ ಫ್ರೆಂಡ್, ವೆಲ್ಕಮ್ ಟು ಮೈ ಬ್ಲಾಗ್. ಇವತ್ತು ನಾನು ಸಾಂಬಾರ್ ಪೌಡರ್ ಮತ್ತು ಧನಿಯಾ ಪೌಡರ್ ಮಾಡುವಂಥ ಒಂದು ರೆಸಿಪಿಯನ್ನು ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಸಾಂಬಾರ್ ಪೌಡರ್ಗೆ 1 kg ಮೆಣಸಿನ್ಕಾಯಿ ಮತ್ತು ಧನಿಯಾ ಪೌಡರ್ಗೆ 1 kg ಧನಿಯಾ ತೊಗೊಂಡಿದ್ದೀನಿ. ಇದನ್ನು ನಾವು ಹುರ್ಕೋಬೇಕು. ಒಂದು ಟೀ ಲೋಟ ಇದೆಯಲ್ಲ ಅಷ್ಟು ನಾನು ಕಡಲೆಬೇಳೆ ತೊಗೊಂಡಿದ್ದೀನಿ. ಎಲ್ಲದನ್ನು ನಾನು ಹುರಿಯೋದು ತೋರ್ಸೋಕ್ಕಾಗಲ್ಲ, ಯಾಕಂದರೆ ತುಂಬ ಲೆಂತ್ ಆಗುತ್ತೆ ಮತ್ತು ನಾನೇ ವಿಡಿಯೋ ಮಾಡೋದ್ರಿಂದ ಹುರ್ಕೊಂಡು ವಿಡಿಯೋ ಮಾಡೋದು ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪ ಮಾತ್ರ ವಿಡಿಯೋ ಮಾಡ್ಕೊಂಡಿದ್ದೀನಿ, ಅದು ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ಸಾಂಬಾರು ಪೌಡರ್ಗೆ ಬೇಕಾದಂಥದ್ದು ಒಂದು ಟೀ ಲೋಟಷ್ಟು ನಾನು ಕಡಲೆಬೇಳೆ, ತೊಗರಿಬೇಳೆ, ಹೆಸರು ಕಾಳು, ಅಕ್ಕಿ ಮತ್ತು ಜೀರಿಗೆ ಮೆಣಸು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು 100 ಗ್ರಾಮ್ ಅರಿಶಿಣದ ಕೊಂಬು, ಸಾಸಿವೆ 2 ಟೀ ಸ್ಪೂನು, ಮೆಂತ್ಯ 2 ಟೀ ಸ್ಪೂನು, ಕರಿಬೇವು ಸೊಪ್ಪು 1 ಕಟ್ಟು, ಅರ್ಧ kg ಒಣಮೆಣ್ಸಿನ್ಕಾಯಿ, ಅರ್ಧ kg ಧನಿಯಾ ತೊಗೊಂಡಿದ್ದೀನಿ ಸಾಂಬಾರು ಪೌಡರ್ಗೆ. ಮತ್ತು ಧನಿಯಾ ಪೌಡರ್ಗೆ ನಾನು ಧನಿಯಾ 1 kg ತೊಗೊಂಡು ಚಕ್ಕೆ ಲವಂಗ ಮತ್ತು ಅರಿಶಿಣ ಕೊಂಬು, ಕರಿಬೇವು ಸೊಪ್ಪು ತೊಗೊಂಡು ಇದನ್ನೆಲ್ಲ ಚೆನ್ನಾಗಿ ಹುರ್ಕೋಬೇಕು. ಹುರ್ಕೊಂಡು ನಾನು ನೋಡಿರಿ ಈ ಥರ ಪ್ಲೇಟಲ್ಲಿ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಇದು ಸಾಂಬಾರು ಪೌಡರ್ಗೆ ಸಪ್ರೇಟ್ ಹುರಿದು ಒಂದು ಪ್ಲೇಟಲ್ಲಿ ಇಟ್ಟಿದ್ದೀನಿ. ಮತ್ತು ಧನಿಯಾ ಪೌಡರ್ಗೆ ಒಂದು ಕಡೆ ಹುರಿದುಬಿಟ್ಟು ಅದನ್ನು ಒಂದು ಪ್ಲೇಟಲ್ಲಿಟ್ಟು ಬಿಸಿಲಿಗೆ ಒಂದು 3-4 ಅವರ್ ಒಣಗಿಸ್ತಾ ಇದ್ದೀನಿ. ಈ ರೀತಿ ಒಣಗಿಸೋದ್ರಿಂದ ಪೌಡರ್ ಕೆಟ್ಟೋಗೋದಿಲ್ಲ, 1 ವರ್ಷ ಬೇಕಾದರೂ ನಾವು ಯೂಸ್ ಮಾಡ್ಕೋಬೋದು. ನೋಡಿ, ಈ ಒಣಗಿಸಿದ ನಂತರ ಇದನ್ನು ಮಿಲ್ಲಿಗೆ ತೊಗೊಂಡೋಗಿ ನಾವು ಪೌಡರ್ ಮಾಡಿಕೊಂಡು ಬರ್ಬೋದು. ನೋಡ್ತಾ ಇದ್ದೀರಲ್ಲ, ಧನಿಯಾ ಪೌಡರ್ ಮತ್ತು ಸಾಂಬಾರು ಪೌಡರು. ಇದನ್ನು ನಾವು ಸ್ವಲ್ಪ ಸಾಯಂಕಾಲವರೆಗೂ ತಣ್ಣಗಾಗೋ ರೀತಿಯಲ್ಲಿ ಬಿಡಬೇಕು. ನೆಕ್ಸ್ಟ್ ಇದನ್ನು ತಣ್ಣಗೆ ಆದಮೇಲೆ ನಾವು ಒಂದು ಜರಡಿ ತೊಗೊಂಡು ಅದರಲ್ಲಿ ಕೆಲವೊಂದು ವೇಸ್ಟ್ ಇರುತ್ತಲ್ಲ, ಹಾಗಾಗಿ ಅದನ್ನು ಜರಡಿ ಮುಖಾಂತರ ನಾವು ಧನಿಯಾ ಪೌಡರ್ನ ಮತ್ತು ಸಾಂಬಾರು ಪೌಡರ್ನ ಜರಡಿ ಹಿಡಿದು ಒಂದು ಬಾಕ್ಸಲ್ಲಿ ಹಾಕ್ಕೋಬೋದು. ನೀವು ನೋಡ್ಬೋದು ಈಗ ಜರಡಿ ಹಿಡಿದ್ಮೇಲೆ ಸಾಂಬಾರು ಪೌಡರ್ ಯಾವ ರೀತಿ ಕಲರ್ ಆಗಿದೆ ಅಂತ. ಇದನ್ನು ನಾನು ಒಂದು ಏರ್ ಟೈಟ್ ಬಾಕ್ಸಲ್ಲಿ ಹಾಕಿ ಬೇಕು ಅಂದರೆ ಯೂಸ್ ಮಾಡ್ಕೋಬೋದು. ಧನಿಯಾ ಪೌಡರು ಒಂದು 3/4 kg ಆಗಿದೆ, ಸಾಂಬಾರು ಪೌಡರ್ 1 kg ಆಗಿದೆ. ಇದೆಲ್ಲ 1 kg ಬಾಕ್ಸಸ್ಸು ನೀವು ನೋಡ್ತಾ ಇರ್ಬೋದು. ಹಾಗಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನಿಮಗೆ ಏನಾದರೂ ಇನ್ನೊಮ್ಮೆ ಇದು ಕ್ಲಿಯರಾಗಿ ಬೇಕಂದರೆ ನನಗೆ ಕಮೆಂಟ್ ಮಾಡಿ, ಇನ್ನೊಮ್ಮೆ ಇದನ್ನು ಮತ್ತೆ ನಾನು ಮಾಡಿ ತೋರಿಸ್ತೀನಿ. ನೋಡಿ, ಇದು 1 kg ಬಾಕ್ಸಸ್ಸು ಇವೆರಡಕ್ಕೂ ಹಾಕಿದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋಲಿ ಸಿಗೋಣ. ಬಾಯ್.